ಒಗ್ಗಟ್ಟಿನ ಮಂತ್ರ, ಭಿನ್ನ ಮತಕ್ಕೆ ತೇಪೆ, ಸಾರಥ್ಯ ಸಮರಕ್ಕೆ ತೆರೆ ಎಳೆದ್ರ ನವೀನ್, ಸಾರಥಿ ಸರ್ಕಸ್. ಬೆಂಗಳೂರಲ್ಲಿ ಬಿಜೆಪಿ ಕೋರ್ ಕಮಿಟಿ ಸಭೆ ಮುಕ್ತಾಯವಾಗಿದೆ. ರಾಷ್ಟ್ರೀಯ ಅಧ್ಯಕ್ಷರಾಗಿರುವ ನಿತಿನ್ ನಬೀನ್ ಅವರ ನೇತೃತ್ವದಲ್ಲಿ ಸಭೆ ಆಗಿತ್ತು. ಇದೀಗ ಆ ಸಭೆ ಅಂತ್ಯವಾಗಿದೆ. ಕೋರ್ ಕಮಿಟಿ ಸಭೆಯಲ್ಲಿ ರೆಬಲ್ ನಾಯಕರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ರೆಬಲ್ ನಾಯಕರು ಭಾಗಿ ಆಗ್ತಾರಾ ಇಲ್ವಾ ಅನ್ನುವಂತಹ ಕುತೂಹಲ ಇತ್ತು. ಇದೀಗ ರೆಬಲ್ ನಾಯಕರು ಕೂಡ ಪಾಲ್ಗೊಂಡಿದ್ದಾರೆ. ಶಾಸಕ ರಮೇಶ್ ಜಾರಕಿಹೊಳಿ, ಬಿಪಿ ಹರೀಶ್ ಕೂಡ ಈ ಕೋರ್ ಕಮಿಟಿ ಸಭೆಯಲ್ಲಿ ಪಾಲ್ಗೊಂಡಿದ್ರು. ರಾಜ್ಯ ಬಿಜೆಪಿಯ ಪ್ರಮುಖ ವಿಚಾರಗಳ ಬಗ್ಗೆ ಈ ಒಂದು ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗಿದೆ. ಜೊತೆಗೆ ಮುಂದಿನ ಎಲೆಕ್ಷನ್ಗಳಿಗೆ ಸಜ್ಜಾಗೋದಿಕ್ಕೂ ಕೂಡ ಇದೇ ಸಂದರ್ಭದಲ್ಲಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವ ನಿತಿನ್ ನಬೀನ್ ಅವರು ಕರೆಯನ್ನ ಕೊಟ್ಟಿದ್ದಾರೆ. ಭಿನ್ನ ಮತವನ್ನ ಬಿಟ್ಟು ಒಗ್ಗಟ್ಟಾಗಿರಬೇಕು, ಪಕ್ಷ ಸಂಘಟನೆ ಮಾಡಬೇಕು ಅನ್ನುವಂತಹ ಸೂಚನೆಯನ್ನ ಈ ಸಂದರ್ಭದಲ್ಲಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರು ಕೊಟ್ಟಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಗೆದ್ದ ರೀತಿಯಲ್ಲೇ ಮುಂದೆ ಕರ್ನಾಟಕದಲ್ಲಿ ಗೆಲ್ಲಬೇಕು, ಸದನದ ಒಳಗಷ್ಟೇ ಅಲ್ಲ ಹೊರಗೂ ಮಾತಾಡಬೇಕು ಅನ್ನುವ ವಿಚಾರವನ್ನ ಹೇಳಿದ್ದಾರೆ ನಿತಿನ್ ನಬೀನ್ ಅವರು. ಶಾಸಕರ ಕೆಲಸದ ಜೊತೆಗೇನೆ ಪಕ್ಷ ಸಂಘಟನೆಯ ಕೆಲಸವೂ ಕೂಡ ಆಗಬೇಕಾಗಿದೆ. ನಮ್ಮ ಒಗ್ಗಟ್ಟನ್ನ ಒಡೆಯದಂತೆ ಎಲ್ಲರೂ ಕೂಡ ನೋಡ್ಕೊಳ್ಬೇಕು, ಬಣ ರಾಜಕೀಯವಿಲ್ಲದೆ ಪಕ್ಷ ಸಂಘಟನೆ ಮಾಡಬೇಕು ಅನ್ನುವ ಖಡಕ್ ಸೂಚನೆಯನ್ನ ಕೂಡ ಇದೀಗ ನಿತಿನ್ ನಬೀನ್ ಅವರು ಕೊಟ್ಟಿದ್ದಾರೆ. ಈ ಮೂಲಕ ಪಕ್ಷದಲ್ಲಿದ್ದಂತಹ ಒಡಕುಗಳ ವಿಚಾರವನ್ನ ಕೂಡ ಎತ್ತಿದ್ದಾರೆ, ಭಿನ್ನಾಭಿಪ್ರಾಯಗಳ ವಿಚಾರವನ್ನ ಎತ್ತಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಮುಂದಿನ ಎಲೆಕ್ಷನ್ಗೆ ಪಕ್ಷ ಸಂಘಟನೆಯನ್ನ ಕೂಡ ಮಾಡಬೇಕು ಅನ್ನುವ ಸೂಚನೆ ಕೊಟ್ಟಿದ್ದಾರೆ. ಬಿಜೆಪಿ ಕೋರ್ ಕಮಿಟಿ ಸಭೆಯ ಬಗ್ಗೆ ಶಾಸಕ ಜನಾರ್ದನ ರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಂಘಟನಾತ್ಮಕವಾಗಿ ಕೆಲಸ ಮಾಡಬೇಕು ಅನ್ನುವ ಸೂಚನೆಯನ್ನ ಕೊಟ್ಟಿದ್ದಾರೆ. ಪಕ್ಷದ ಅಧ್ಯಕ್ಷರು ನಮ್ಗೆಲ್ಲ ಸೂಚನೆಯನ್ನ ನೀಡಿದ್ದಾರೆ ಅಂತ ಹೇಳಿ ಜನಾರ್ದನ ರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ SIR ಬಗ್ಗೆ ಕೂಡ ಒಂದಷ್ಟು ಸಲಹೆ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಪಶ್ಚಿಮ ಬಂಗಾಳದಂತೆ ದೊಡ್ಡ ಗೆಲುವನ್ನ ಕರ್ನಾಟಕದಲ್ಲಿ ಸಾಧಿಸಬೇಕು, ಉತ್ಸಾಹದಿಂದ ಕೆಲಸ ಮಾಡ್ತೇವೆ ಅಂತ ಜನಾರ್ದನ ರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಾಸಕ ಜನಾರ್ದನ್ ರೆಡ್ಡಿ ಅವರು ಇದ್ದಾರೆ ಸರ್. ಇವತ್ತು ನಿತಿನ್ ನಬೀನ್ ಅವರು ಬಂದಿದ್ದಾರೆ. ಎಷ್ಟು ಉತ್ಸಾಹ ಇದೆ ಕಾರ್ಯಕರ್ತರು ಮತ್ತೆ ನಿಮ್ಮ ಲೀಡರ್ಶಿಪ್ ಅಲ್ಲಿ ಮತ್ತೆ ನಾಯಕರುಗಳೇ ಸರ್? ನೋಡಿ, 5 ರಾಜ್ಯಗಳ ಒಂದು ಚುನಾವಣೆಗಳು ಮುಗಿದ ನಂತರ ಮತ್ತು ರಾಷ್ಟ್ರೀಯ ಅಧ್ಯಕ್ಷರಾಗಿ ಮೊದಲನೇ ಬಾರಿಗೆ ಇವತ್ತು ಅವರು ಕರ್ನಾಟಕ ರಾಜ್ಯಕ್ಕೆ ಬಂದಿರುವಂತದ್ದು ಒಂದು ಒಳ್ಳೆ ಒಂದು ಶುಭದಾಯಕವಾಗಿರುವಂತಹ ಕರ್ನಾಟಕ ರಾಜ್ಯಕ್ಕೆ ಒಂದು ಸುವರ್ಣಮಯ ದಿನಗಳು ಬರುತ್ತೆ. ಭಾರತೀಯ ಜನತಾ ಪಕ್ಷ ಅದಕ್ಕೆ ಅಧಿಕಾರಕ್ಕೆ ಬರಲೇಬೇಕು. ಒಂದು ಇತಿಹಾಸ ಸೃಷ್ಟಿ ಮಾಡುವಂತ ಒಂದು ದೊಡ್ಡ ಮಟ್ಟದ ಸೀಟ್ಗಳನ್ನ ಪಕ್ಷ ಗೆಲ್ಲಬೇಕು ಅನ್ನುವಂತ ಒಂದು ಉದ್ದೇಶದಿಂದ ಒಂದು ಸಂಘಟನಾತ್ಮಕ ವಿಚಾರಗಳಲ್ಲಿ ಬೂತ್ ಮಟ್ಟದಿಂದ ಇವತ್ತು ನಾವು ಯಾವ ರೀತಿ ಕೆಲಸಗಳನ್ನ ಮಾಡಬೇಕು ಮತ್ತು SIR ವಿಚಾರವಾಗಿ ಮತ್ತು ದೇಶದಲ್ಲಿ ಮತ್ತು ಇಡೀ ನಮ್ಮ ಭಾರತದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಆಡಳಿತ ಇದರೆಲ್ಲದರ ಬಗ್ಗೆ ಕೂಡ ನಾವು ಜನರಲ್ಲಿ ಹೇಗೆ ತಗೊಂಡೋಗಿ ನಾವು ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ಒಂದು ಒಳ್ಳೆಯ ವಿಚಾರಗಳನ್ನ ಇವತ್ತು ಅವರು ಇನ್ಕ್ಲೂಡಿಂಗ್ SIR ಬಗ್ಗೆ ಹಿಡಿದು ಸರ್ಕಾರದ ವೈಫಲ್ಯಗಳ ಬಗ್ಗೆ ತಾವು ಮಾತಾಡ್ತಿರ್ತಾರೆ ಸಹಜವಾಗಿನೇ, ಅದ್ರ ಬಗ್ಗೆ ಮೆನ್ಷನ್ ಮಾಡಿದ್ರ ಮತ್ತೆ ಪಕ್ಷದಲ್ಲಿ ಸಾಕಷ್ಟು ಆಂತರಿಕ ಗೊಂದಲ, ನಾಯಕತ್ವದ ವಿಚಾರ ಇವೆಲ್ಲನೂ ಕೂಡ ಇದೆ. ಆ ಒಂದು ವಿಚಾರವಾಗಿ ಏನು ಒಂದು ಸಂದೇಶವನ್ನು ಕೊಟ್ಟರು ಸರ್ ನಿಮಗೆ ಕಿವಿಮಾತು? ಯಾವುದೇ ಒಂದು ಅವರು ಕೇವಲ ಇವತ್ತು ಪಕ್ಷ ಯಾವ ರೀತಿ ಅಭಿವೃದ್ಧಿ ಆಗಬೇಕು, ಯಾವ ರೀತಿ ಸಂಘಟನೆ ಮಾಡಬೇಕು ಅನ್ನುವಂಥ ವಿಚಾರಗಳು ಮಾತಾಡಿರುವಂಥದ್ದು ಮತ್ತು ಸರ್ಕಾರದ ವೈಫಲ್ಯಗಳ ಬಗ್ಗೆ ಯಾವ ರೀತಿ ಹೋರಾಟಗಳನ್ನು ಬೂತ್ ಮಟ್ಟದಿಂದ ರಾಜ್ಯ ಮಟ್ಟದವರೆಗೂ ಕೂಡ ಯಾವ ಮಟ್ಟಕ್ಕೆ ನಾವು ಹೋರಾಟ ಮಾಡಬೇಕು ಅನ್ನೋಂಥದ್ದನ್ನ ಅವ್ರ ನಿರ್ದೇಶನ ನೀಡಿದ್ರಂತ. ಶ್ರೀರಾಮುಲು ಅವರನ್ನು ಗುರುತಿಸಿ ಅವರು ಮಾತಾಡಿದ್ದಾರೆ ಸರ್. ಈ ಹಿಂದೆ ನಾನು ಬೈ ಎಲೆಕ್ಷನ್ ಅಂದ್ರೆ 2008 ಎಲೆಕ್ಷನ್ ಸಂದರ್ಭದಲ್ಲಿ ಮೊಳಕಾಲ್ಮೂರಲ್ಲಿ ನಾನೇ ಉಸ್ತುವಾರಾಗಿದೆ ಅಂತ. ನಿಮ್ಗೆ ಏನಾದ್ರು ಕಿವಿ ಮಾತಾಡಿದ್ರೆ ಸರ್? ಯಾಕಂದ್ರೆ ರಾಜ್ಯದಲ್ಲಿ ಶ್ರೀರಾಮುಲು ಮತ್ತೆ ಜನಾರ್ದನ್ ರೆಡ್ಡಿ ಅನ್ನುವಂಥವ್ರು ಒಂದು ಶಕ್ತಿ. ಹಾಗಾಗಿ ಅವರಿಬ್ರು ಕೂಡ ಹೋದ್ರೆ ಎಲ್ಲೊಂದ್ ಕಡೆ ರಾಜ್ಯದಲ್ಲಿ ಪಕ್ಷ ಅಧಿಕಾರಕ್ಕೆ ತರಬಹುದು, ಬಲ ಕೊಡುತ್ತೆ ಅನ್ನುವಂಥದ್ದು. ಆ ಒಂದು ವಿಚಾರವಾಗಿ ಏನಾದ್ರು ಮಾತಾಡಿದ್ರೆ ಸರ್? ಅದು ಖಂಡಿತವಾಗ್ಲೂ ಕೂಡ ನಾನು ಮೊಳಕಾಲ್ಮೂರು ವಿಚಾರದಲ್ಲಿ ತಮಗೆಲ್ಲ ಗೊತ್ತು. ಸನ್ಮಾನ್ಯ ಗೃಹ ಮಂತ್ರಿಗಳು ಅಮಿತ್ ಶಾ ಅವರು ಮೊಳಕಾಲ್ಮೂರಲ್ಲಿ ಶ್ರೀರಾಮುಲು ಒಂದು ಚುನಾವಣೆಯ ಜವಾಬ್ದಾರಿ ನನಗೆ ಕೊಟ್ಟರು. ಕಾರಣ ಏನಂದ್ರೆ ಅವರು ಬಾದಾಮಿಗೆ ಕೂಡ ನಿಂತಿದ್ರು ಆ ಟೈಮಲ್ಲಿ. ಸೊ ಅಲ್ಲಿ ನಿತಿನ್ ನಬೀನ್ ಅವರು ಇಡೀ ಚಿತ್ರದುರ್ಗ ಜಿಲ್ಲೆಯಲ್ಲಿ 6 ವಿಧಾನಸಭಾ ಕ್ಷೇತ್ರಗಳ ಉಸ್ತುವಾರಿಯನ್ನ ತಗೊಂಡಿದ್ರು. ಸೊ ಸಮಯಕ್ಕೆ ತಕ್ಕಂಗೆ ನನ್ನ ಜೊತೆಯಲ್ಲೂ ಕೂಡ ಅವರು ಅಂದ್ರೆ ನಿರಂತರವಾಗಿ ಆ ಸಮಯದಲ್ಲಿ ಮೊಳಕಾಲ್ಮೂರು ಚುನಾವಣೆಯಲ್ಲಿ ಸಂಪರ್ಕದಲ್ಲಿ ಇದ್ದಿದ್ದನ್ನು ಕೂಡ ಅವರು ನೆನಪಿಸಿಕೊಂಡಿದ್ದಾರೆ. ಸೊ ಹಾಗಾಗಿ ಬರುವಂತ ದಿನಗಳಲ್ಲಿ ಒಂದು ಒಳ್ಳೆ ಒಂದು ಮಟ್ಟದಲ್ಲಿ ಭಾರತೀಯ ಜನತಾ ಪಕ್ಷ
ಯಾವತ್ತೂ ಕೂಡ ಯಾರು ಊಹಿಸಿಕೊಳ್ಳದೆ ಇರುವಂತ ಮಟ್ಟಕ್ಕೆ ಯಾವ ರೀತಿ ವೆಸ್ಟ್ ಬೆಂಗಾಲಲ್ಲಿ ಪಕ್ಷ ದೊಡ್ಡ ಮಟ್ಟದಲ್ಲಿ ಅಧಿಕಾರಕ್ಕೆ ಬಂತು, ಕರ್ನಾಟಕದಲ್ಲೂ ಕೂಡ ಆ ರೀತಿ ಬಂದೇ ಬರುತ್ತೆ. ಥ್ಯಾಂಕ್ ಯು ಸರ್. ಇದಿಷ್ಟು ಜನಾರ್ದನ್ ರೆಡ್ಡಿ ಅವರ ಮಾತು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆಗೆ ಕೃಷ್ಣ ಜೀವಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನು ಕೋರ್ ಕಮಿಟಿ ಸಭೆಯ ಬಗ್ಗೆ ಬಾಲಚಂದ್ರ ಜಾರಕಿಹೊಳಿ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡಿ. ಜೊತೆಗೆ ಬಾಲಚಂದ್ರ ಜಾರಕಿಹೊಳಿ ಇದ್ದಾರೆ. ಸರ್, ಇವತ್ತು ನಿತಿನ್ ನಬೀನ್ ಅವರು ರಾಜ್ಯಕ್ಕೆ ಬಂದಿದ್ದಾರೆ. ಎಷ್ಟು ಉತ್ಸಾಹ ನಿಮ್ಗೆ ಬರ್ತಾ ಇದೆ ಸರ್ ಹೊಸ ರಾಷ್ಟ್ರೀಯ ಅಧ್ಯಕ್ಷ ಆಗಿ? ಭಾರಿ ಉತ್ಸಾಹ ಬಂದಿದೆ. ಯಾಕಂದ್ರೆ ನಾನು ನಿರೀಕ್ಷೆ ಮಾಡ್ಲಿಕ್ಕಿಲ್ಲ. ಯಾಕಂದ್ರೆ ರಾಷ್ಟ್ರೀಯ ಅಧ್ಯಕ್ಷರು ಬಹಳ ಸಣ್ಣ ಕಿರಿ ವಯಸ್ಸವರು ಹೆಂಗತ್ ಕೇಳಿದ್ದಾರೆ. ಇವತ್ತು ಅವ್ರು ಮಾಡಿದಂತ 1 ಗಂಟೆ ಸ್ಪೀಚ್ ಇಂದ ನಮಗೆ ಭಾರಿ ಖುಷಿ ಆಯ್ತು. ಯಾಕಂದ್ರೆ ಆ ತರ ಸಂದೇಶ ಕೊಟ್ರು ಅವ್ರೆ. ಯಾರ್ಯಾರಿಗೆ ಏನೇನ್ ಹೇಳ್ಬೇಕಂತ ಕೊಟ್ರು, ಯಾರ್ಯಾರು ಏನೇನ್ ತಿಳ್ಕೊಂಡ್ರು. ಮುಂದಿನ ದಿನಮಾನದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಒಳ್ಳೆ ಭವಿಷ್ಯ ಇದೆ. ಅವ್ರು ಹೇಳಿ 2028ನ ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡಿ ಅಂದ್ರೆ ಡೆಫಿನೆಟ್ ಆಗಿ ಎಲ್ಲರೂ ಅರ್ಥ ಮಾಡ್ಕೊಂಡು ಸಣ್ಣ ಪುಟ್ಟ ವ್ಯತ್ಯಾಸ ಸರಿ ಮಾಡ್ಕೊಂಡು ಹೋಗ್ತಾರೆ ಅಂತ ಅಧ್ಯಕ್ಷರುಗಳಿದ್ದಾರೆ, ಬೇರೆದವ್ರಿಗೆಲ್ಲ ಹೇಳಿದರು. ಒಳ್ಳೆ ಬೆಳವಣಿಗೆ ಇವತ್ತು ಮೀಟಿಂಗ್. ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳ ಬಗ್ಗೆ ತಾವು ಹೇಳ್ತಿರ್ತೀರಿ ಸಹಜವಾಗಿ. ಆ ಒಂದು ವಿಚಾರ ಮೆನ್ಷನ್ ಮಾಡೋದು ಮತ್ತೆ ಪಕ್ಷದ ಆಂತರಿಕ ಗೊಂದಲ ಮತ್ತು ನಾಯಕತ್ವ ವಿಚಾರವಾಗಿ ಏನಾದ್ರು ಒಂದು ಸಂದೇಶವನ್ನು ಕೊಟ್ಟ ಸರ್ ನಿಮಗೆ? ನೋಡಿ, ಅದನ್ನು ಈಗಾಗಲೇ ನಮ್ಮ ಪಕ್ಷದ ಹೈಕಮಾಂಡ್ನಿಂದ ಇಬ್ಬರು ವರಿಷ್ಠರು ಬಂದಿದ್ರು, ಚರ್ಚೆ ಮಾಡಿ ಆ ವಿಷಯ ನಮ್ಮ ಗಮನಕ್ಕಿಲ್ಲ, ಯಾರನ್ನ ಕೇಳಿದ್ದಾರೆ. ಖರೆ ಇವತ್ತು ರಾಷ್ಟ್ರೀಯ ಅಧ್ಯಕ್ಷರು ಏನ್ ಸಂದೇಶ ಯಾರು ಕೊಡಬೇಕಲ್ಲ ಕೊಟ್ಟಿದ್ದಾರೆ. ಮುಂದಿನ ದಿನಮಾನದಲ್ಲಿ ಇದೇನೊಂದು ವಾತಾವರಣ ಇತ್ತಲ್ಲ ತಿಳಿಯಾಗಿ ಭಾರತೀಯ ಜನತಾ ಪಾರ್ಟಿಗೆ ಒಳ್ಳೇದಾಗುತ್ತೆ, ಕಾರ್ಯಕರ್ತರಿಗೂ ಒಳ್ಳೇದಾಗುತ್ತೆ. ಸರ್, ಇನ್ನು ಮುಂದೆ ಆದರೂ ಬೆಳಗಾವಿಯಲ್ಲಿ ಬಾಲಚಂದ್ರ ಜಾರಕಿಹೊಳಿ ಜೊತೆಗೆ ರಮೇಶ್ ಜಾರಕಿಹೊಳಿ ಜೊತೆ ಕೈ ಜೋಡಿಸ್ತಾರ, ಪಕ್ಷದ ಜೊತೆ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾರ ಒಟ್ಟಾಗಿ ಅಂತ ಸರ್? ಅಲ್ಲಲ್ಲ, ನೋಡಿ, ರಾಷ್ಟ್ರೀಯ ಅಧ್ಯಕ್ಷ ಎಲ್ಲರಿಗೂ ಹೇಳಿದ್ದಾರೆ. ನೋಡಿ, ನಮ್ಮ ದೃಷ್ಟಿಯಿಂದ ಹೈಕಮಾಂಡ್ ಒಂದು ಡಿಸಿಷನ್ ತಗೊಂಡಂತಾರೆ, ಒಬ್ಬರನ್ನ ಅಧ್ಯಕ್ಷ ಮಾಡಿದಂತಾರೆ. ಸೊ ನಾವು ಹೈಕಮಾಂಡ್ ಆದೇಶ ಒಪ್ಪಲೇಬೇಕಾಗುತ್ತೆ ರೀ, ಕ್ವಶನ್ ಮಾಡಕ್ ಆಗೋದಿಲ್ಲ. ಅದಕ್ಕೆ ಎಲ್ಲರೂ ಕೂಡಿ ಹೋದ್ರೆ, ನಾನು ಅವ್ರಿಗೆ ಸಲಹೆ ರಿಕ್ವೆಸ್ಟ್ ಮಾಡ್ತೀನಿ, ಎಲ್ಲರೂ ಕೂಡಿ ಹೋಗಿ ಒಳ್ಳೇದಾದ್ರೆ ಮುಂದೆ ಭವಿಷ್ಯದ ಪಾರ್ಟಿಗೆ ಒಳ್ಳೇದಾಗುತ್ತೆ. ಕೂಡಿ ಹೋಗ್ಬೇಕಂತ ನಾನು ರಮೇಶ್ ಜಾರಕಿಹೊಳಿ ಇತ್ತೀಚೆಗೆ ನಾ ಮಾತಾಡಿಲ್ಲ ಈ ವಿಚಾರ. ಸೊ ಅದಕ್ಕೆ ಅವರು ಇಲ್ಲೇ ಕರೆದೇನೋ ಮಾತಾಡಿದ್ದಾರೆ. ಸೊ ನೀವು ಹೇಳ್ತಾ ಇದ್ರಲ್ಲ, ನನಗೇನಾರು ಅವ್ರು ಕೇಳಿದ್ರೆ ಮಾಡಿ ಡೆಫಿನೆಟ್ ಆಗಿ ಅವ್ರ ಸಜೆಷನ್ ಕೊಡ್ತೀನಿ. ಮತ್ತು ಮುಂದಿನ ದಿನಮಾನದಲ್ಲಿ ನಾ ಏನಿಲ್ಲ ರೀ, ಡೆಫಿನೆಟ್ ಆಗಿ 3 ವರ್ಷ ಈ ಕಾಂಗ್ರೆಸ್ ಸರ್ಕಾರ ಆಡಳಿತ ಹೆಂಗ್ ನಡೆದಿದೆ ಇಡೀ ರಾಜ್ಯ ಜನಕ್ಕೆ ಗೊತ್ತಿದೆ, ಮಾಧ್ಯಮ ಗೊತ್ತಿದೆ. ಇಂಥ ಒಂದು ಅವಕಾಶ ನಾವು ಕಳ್ಕೋಬಾರ್ದು. ಬಿಜೆಪಿ ಅವರು ಮುಂದಿನ ದಿನ ರಾಜ್ಯದ ಹಿತದೃಷ್ಟಿಯಿಂದ ನಾವು ಹೋರಾಟ ಮಾಡಿ ಸರ್ಕಾರ ತಂದ್ರೆ ರಾಜ್ಯದ ಜನರಿಗೆ ಒಳ್ಳೇದಾಗುತ್ತೆ. ಇದಿಷ್ಟು ಬಾಲಚಂದ್ರ ಜಾರಕಿಹೊಳಿ ಅವರ ಮಾತು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಅವರ ಜೊತೆಗೆ ಕೃಷ್ಣ ಜೀವಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನುಳಿದ ಬಿಜೆಪಿ ನಾಯಕರು ಕೂಡ ಮಾತಾಡಿದ್ದಾರೆ. ಇಡೀ ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗಿದೆ ಮತ್ತು ಕೇಂದ್ರ ಸರ್ಕಾರದ ಬಂದಂಥ ಯೋಜನೆಗಳನ್ನು ಅನುಷ್ಠಾನ ಮಾಡದೇ ಇರುವಂಥ ಪರಿಸ್ಥಿತಿ ಇದೆ. ಯಾವುದೇ ಯೋಜನೆ ತಗೊಳ್ರಿ, ಇವತ್ತು ಸಿದ್ದರಾಮಯ್ಯ ಹೇಳ್ತಾರೆ ಹಗಲಲ್ಲಿ, ನಾವು ಕೇಂದ್ರ ಸರ್ಕಾರ ನಮ್ಮ ಹಣ ಬಿಡುಗಡೆ ಮಾಡ್ತಾ ಇಲ್ಲ ಅಂತೇಳಿ. ಯಾಕೆ ಬಿಡುಗಡೆ ಆಗ್ತಾ ಇಲ್ಲ ಅಂದ್ರೆ ನೀವು ಆ ಕಂಡೀಷನ್ ಫುಲ್ಫಿಲ್ ಮಾಡೋದಿಲ್ಲ ಮತ್ತು ಅಧಿಕಾರಿಗಳು ನಿಮ್ಮ ಯಾರ ಮಾತನ್ನು ಕೇಳ್ತಾ ಇಲ್ಲ. ಕರಪ್ಷನ್ ಸಿಕ್ಕಾಪಟ್ಟೆ ಹೋಗಿದೆ. ಮತ್ತು ಈಗ ನೋಡಿ, ಎಲ್ಲ ಕಡೆ ಬೆಳೆ ನಾಶ ಆಗಿದೆ. ಇಡೀ ರಾಜ್ಯದಲ್ಲಿ ಅತಿವೃಷ್ಟಿ ಬಂದು, ಕೆಲವು ಅಕಾಲಿಕ ಮಳೆ ಬಂದು ಇವತ್ತು ಬಹಳಷ್ಟು ಬೆಳೆಗಳು ನಾಶ ಆಗಿದ್ದಾವೆ. ಯಾರಾದರೂ ಒಬ್ಬ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅಲ್ಲಿ ವಿಸಿಟ್ ಮಾಡಿದ್ದು ನಾವು ನೋಡಿದ್ದೀವಿ? ಇಲ್ಲ. ಹೀಗಾಗಿ ಇವತ್ತು ಕರ್ನಾಟಕದಲ್ಲಿ ಇದ್ದಂಥ ಮಂತ್ರಿಗಳು ಅಧಿಕಾರದಲ್ಲಿ ಮುಂದುವರಿಬೇಕು. ಆ ಮಂತ್ರಿ ಆಗದೇ ಇದ್ದಂಥವರು ದೆಹಲಿಗೆ ಪ್ರಯಾಣ ಮಾಡ್ತಾ ಇದ್ದಾರೆ. ಹೀಗಾಗಿ ಕಾಂಗ್ರೆಸ್ ಶಾಸಕರು ಕ್ಷೇತ್ರಕ್ಕೆ ಹೋಗ್ತಾ ಇಲ್ಲ, ಡಿಸ್ಟ್ರಿಕ್ಟ್ ಮಿನಿಸ್ಟರು ಅಲ್ಲಿ ಜಿಲ್ಲೆಗೆ ಹೋಗ್ತಾ ಇಲ್ಲ. ಹೀಗಾಗಿ ರೈತರ ಬವಣೆಯನ್ನು ಕೇಳುವಂಥವ್ರು ಯಾರೂ ಇಲ್ಲದಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಹೀಗಾಗಿ ಇವತ್ತು ರಾಜ್ಯದಲ್ಲಿ ಸರ್ಕಾರ ಇದೆಯೋ ಇಲ್ಲ ಅನ್ನುವಂಥ ರೀತಿ ಪರಿಸ್ಥಿತಿ, ಸರ್ಕಾರ ಆಲ್ಮೋಸ್ಟ್ ಸತ್ತೇ ಹೋಗಿದೆ ಅನ್ನುವಂಥ ಮಾತನ್ನ ಈ ಸಂದರ್ಭ ಹೇಳ್ತೀನಿ. ನೋಡಿ, ಇವತ್ತು ರಾಷ್ಟ್ರೀಯ ಅಧ್ಯಕ್ಷರು ಪ್ರಥಮ ಬಾರಿಗೆ ನಮ್ಮ ಬೆಂಗಳೂರು ಕರ್ನಾಟಕಕ್ಕೆ ಆಗಮಿಸಿದ್ದಾರೆ. ನಮ್ಮೆಲ್ಲ ಕಾರ್ಯಕರ್ತರಿಗೆ ಉತ್ಸಾಹ ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. 2028ಕ್ಕೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಧ್ವಜವನ್ನ ಬೈ ಹುಕ್ ಆರ್ ಕ್ರೂಕ್ ನಾವು ಹಾರಿಸಬೇಕಂತಕ್ಕಂಥ ಆದೇಶವನ್ನು ನಮಗೆಲ್ಲ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಎಲ್ಲರೂ ಒಟ್ಟಾಗಿ ಒಂದಾಗಿ 2028 ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲುವನ್ನು ಸಾಧಿಸುತ್ತೆ. ಸಿಎಂ ಡಿಸಿಎಂ ಆಂತರಿಕ ಗೊಂದಲ ನೋಡಿದ್ರೆ, ಸರ್ಕಾರ ವೈಫಲ್ಯಗಳು ನೋಡಿದ್ರೆ, ಅದ್ರ ಬಗ್ಗೆ ಮೆನ್ಷನ್ ಮಾಡಿ ಸಂದೇಶ ಕೊಟ್ಟಿದ್ದಾರೆ ಸರ್. ನೋಡಿ, ಇವತ್ತು ನಡೆದಿರ್ತಕ್ಕಂಥ ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಆಗುತ್ತೆ. ಮುಂದೆ ರಾಜ್ಯಾಧ್ಯಕ್ಷರು ತಿಳಿಸ್ತಾರೆ ಅಂತ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ನಮ್ಮ ಪ್ರಶಿಕ್ಷಣ ವರ್ಗ ನಮ್ಮ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ನಡೀತಾ ಇದೆ. ಆ ನಿಟ್ಟಿನಲ್ಲಿ ಅದರ ಒಂದು ರಿವ್ಯೂ ತಗೊಳ್ಳೋ ದೃಷ್ಟಿಯಲ್ಲಿ ಇದು ನಿರ್ದಿಷ್ಟವಾಗಿ ಸಂಘಟನಾ ಸಭೆ ಈ ಪ್ರಶಿಕ್ಷಣ ದೃಷ್ಟಿಯಿಂದ ಬಂದಿರತಕ್ಕಂಥದ್ದು, ಮೊದಲನೇ ಬಾರಿ ಬಂದಿರತಕ್ಕಂಥದ್ದು. ಅವರ ಎಲ್ಲ ಒಳ್ಳೆಯ ಒಂದು ರೀತಿಯಲ್ಲಿ ನಮಗೆಲ್ಲರಿಗೂ ಪ್ರೇರಣೆ ಕೊಟ್ಟಿದೆ. ಅವರ ಒಂದು ಇವತ್ತು ಬೆಂಗಳೂರು ಮತ್ತೆ ನಂತರ ನಮ್ಮ ಕರ್ನಾಟಕ ಏನು ಪ್ರವಾಸ ಇದೆ, ಒಳ್ಳೆ ರೀತಿಯಲ್ಲಿ ನಾವೆಲ್ಲ ಕೂಡ ಮುಂದುವರಿತೀವಿ. ಭಾರತೀಯ ಜನತಾ ಪಾರ್ಟಿ ಒಂದು 2028ಗೆ ಸಿದ್ಧ ಆಗೋದಕ್ಕೆ ಇವತ್ತು ಎಲ್ಲ ರೀತಿಯ ಒಂದು. ಇನ್ನು ನ್ಯೂಸ್ 18ಗೆ ಬಿಜೆಪಿ ರೆಬಲ್ ಶಾಸಕ ಬಿಪಿ ಹರೀಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೂತನ ರಾಷ್ಟ್ರೀಯ ಅಧ್ಯಕ್ಷರು ಸಭೆಯನ್ನ ಮಾಡಿದ್ದು ನಮಗೆಲ್ಲ ಖುಷಿಯಾಗಿದೆ. 150ಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆದ್ದು ಅಧಿಕಾರಕ್ಕೆ ಬರ್ತೇವೆ ಅಂತ ಬಿಪಿ ಹರೀಶ್ ಹೇಳಿದ್ದಾರೆ. ಅಧ್ಯಕ್ಷರ ಮಾತಿನ ಬಳಿಕ ನಮಗೂ ಕೂಡ ವಿಶ್ವಾಸ ಮೂಡಿದೆ.
ಪಕ್ಷದ ನಾಯಕತ್ವದ ಬಗ್ಗೆ ಎಲ್ಲಾ ಚರ್ಚೆ ಇದೀಗ ಮುಗಿದಿದೆ. ಹೈಕಮಾಂಡ್ ತೀರ್ಮಾನ ಏನಿದೆಯಲ್ಲ ಅದನ್ನ ನಾವು ಒಪ್ಪಿಕೊಳ್ತೇವೆ ಅಂತ ಬಿಪಿ ಹರೀಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ಈಗಾಗಲೇ ವಿಜೇಂದ್ರ ವಿರುದ್ಧ ಸಮರವನ್ನ ಸಾರ್ತಾ ಇತ್ತಲ್ಲ ರೆಬೆಲ್ ನಾಯಕರು, ಇದೀಗ ಇಲ್ಲಿಗೆ ಫುಲ್ ಸ್ಟಾಪ್ ಹಾಕದ ಹಾಗೆ ಕಾಣಿಸ್ತಾ ಇದೆ. ಶಾಸಕರು ಬಿಪಿ ಹರೀಶ್ ಅವರಿದ್ದಾರೆ. ಸರ್, ಇವತ್ತು ಹೊಸ ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯಕ್ಕೆ ಬಂದಿದ್ದಾರೆ. ಮೊಟ್ಟ ಮೊದಲ ಬಾರಿಗೆ ಅಧ್ಯಕ್ಷರು ಆಗಿ ವಹಿಸಿಕೊಂಡ ನಂತರವಾಗಿ ಎಷ್ಟು ಉತ್ಸಾಹ ಹುಮ್ಮಸ್ಸಿದೆ ಸರ್ ನಿಮಗೆ? ನಮ್ಮ ನೂತನ ರಾಷ್ಟ್ರೀಯ ಅಧ್ಯಕ್ಷರನ್ನು ನೋಡಿದ್ರೆ ನಿಜವಾಗ್ಲೂ ಅವರ ನಾಯಕತ್ವದಲ್ಲಿ ಮೋದಿಜಿ ಮತ್ತು ಅಮಿತ್ ಶಾ ಅವರ ನೇತೃತ್ವದಲ್ಲಿ 100ಕ್ಕೆ 128ರ ಕರ್ನಾಟಕ ವಿಧಾನಸಭೆ ಚುನಾವಣೆಯಲ್ಲಿ 150ಕ್ಕೂ ಹೆಚ್ಚು ಸೀಟ್ ಗೆಲ್ಲೋದ್ರಲ್ಲಿ ಅನುಮಾನ ಇಲ್ಲ ಅಂತಕ್ಕಂಥ ವಿಶ್ವಾಸ ಇವತ್ತು ರಾಷ್ಟ್ರೀಯ ಅಧ್ಯಕ್ಷರ ಸಭೆ ನಂತರ ಇಲ್ಲಿ ಆಗಮಿಸಿರ್ತಕ್ಕಂಥ ಪ್ರತಿಯೊಬ್ಬರಲ್ಲೂ ಮೂಡಿದೆ. ತಾವು ಆರಂಭದ ದಿನಗಳಲ್ಲಿ ಹೇಳ್ತಾ ಇದ್ರಿ ಅಧ್ಯಕ್ಷನ ಬದಲಾವಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಆಂತರಿಕ ಗೊಂದಲ ಇದೆ, ನಾಯಕತ್ವದ ವಿಚಾರವಾಗಿರ್ಬೋದು, ಮತ್ತೆ ಸರ್ಕಾರದ ವೈಫಲ್ಯಗಳ ಬಗ್ಗೆ ಕೂಡ ಸಾಕಷ್ಟು ಬಾರಿ ಹೇಳಿದ್ದಾರೆ. ಆ ಒಂದು ವಿಚಾರ ಪರ್ಟಿಕ್ಯುಲರ್ ಮೆನ್ಷನ್ ಮಾಡಿ ಏನು ಸಂದೇಶವನ್ನು ಕೊಟ್ಟಿದ್ದಾರೆ ಸರ್? ನೋಡಿ, ಸರ್ಕಾರದ ಅನ್ಯಾಯಗಳು, ಜಿಲ್ಲಾ ಸಚಿವರ ಭ್ರಷ್ಟಾಚಾರದ ಬಗ್ಗೆ ಹೋರಾಟ ಎಂದೂ ಮಾಡಿದ್ದೀನಿ, ಮುಂದೂ ಮಾಡ್ತೇನೆ. ಪಕ್ಷದ ನಾಯಕತ್ವ ವಿಚಾರದಲ್ಲಿ ಈಗಾಗಲೇ ಅದು ಚರ್ಚೆ ಮುಗಿದಿದೆ. ಎಲ್ಲ ರಾಷ್ಟ್ರೀಯ ನಾಯಕರ ಅಂಗಳದಲ್ಲಿದೆ, ಕಾದ್ ನೋಡಿ. ಈಗ ಇವತ್ತಿನ ಸಂಘಟನಾ ಸಭೆಯಲ್ಲಿ ಏನು ಹೇಳಿದೆ ಸರ್ ವಿಚಾರವಾಗಿ? ಏನಿಲ್ಲ, ಪಕ್ಷದ ಸಂಘಟನೆ ವಿಚಾರವಾಗಿ ಯಾವ ರೀತಿ ಒಬ್ಬ ಕಾರ್ಯಕರ್ತರು ಇರಬೇಕು, ಯಾವ ರೀತಿ ಶಾಸಕರು ಇರಬೇಕು, ಯಾವ ರೀತಿ ಜಿಲ್ಲಾಧ್ಯಕ್ಷರು ಇರಬೇಕು ಅಂತಕ್ಕಂಥ ತಿಳುವಳಿಕೆಯನ್ನ ರಾಷ್ಟ್ರೀಯ ಅಧ್ಯಕ್ಷರು ನೀಡಿದ್ದಾರೆ. ಕೇಂದ್ರದ ವೀಕ್ಷಕರ ತಂಡ ಅಭಿಪ್ರಾಯ ಸಂಗ್ರಹ ತೆಗೆದುಕೊಂಡು ಹೋಗಿದೆ ಸರ್. ಅಂತಿಮವಾಗಿ ಏನ್ ಫೈನಲ್ ಮಾಡಿದ್ರು ಕೂಡ ಅದಕ್ಕೆ ನೀವು ಬದ್ಧರಾಗಿರ್ತೀರಾ? ವಿಜೇಂದ್ರ ಬದಲಾವಣೆ ಮಾಡಿದ್ದೇನೆ ಅವ್ರ ಮುಂದುವರಿಕೆ ಮಾಡಿದ್ರು ಕೂಡ ನೀವು ಅದನ್ನು ಸ್ವಾಗತ ಮಾಡ್ತೀರಾ? ರಾಷ್ಟ್ರೀಯ ನಾಯಕರು ಏನ್ ತೀರ್ಮಾನ ಮಾಡಿದ್ರು ನಾವು ಅದಕ್ಕೆ ಒಪ್ಕೊಳ್ತೀವಿ. ಇದಿಷ್ಟು ಬಿಪಿ ಹರೀಶ್ ಅವರ ಮಾತು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಅವರ ಜೊತೆಗೆ ಕೃಷ್ಣ ಜಿವಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇವತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರುವ ನಿತಿನ್ ನಬೀನ್ ಅವರು ಕೋರ್ ಕಮಿಟಿ ಸಭೆಯನ್ನ ಮಾಡಿದ್ದಾರೆ. ಈ ಕೋರ್ ಕಮಿಟಿ ಸಭೆಯಲ್ಲಿ ಎಲ್ಲರೂ ಕೂಡ ಪಾಲ್ಗೊಂಡಿದ್ದಾರೆ. ಅದರಲ್ಲೂ ಕೂಡ ರೆಬಲ್ ನಾಯಕರು ಕೂಡ ಪಾಲ್ಗೊಂಡಿದ್ದು ಇದೀಗ ಈ ಒಂದು ಕೋರ್ ಕಮಿಟಿ ಸಭೆಯಲ್ಲಿ ಪಕ್ಷ ಸಂಘಟನೆ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ.